ನಮಸ್ಕಾರ ಬಂಧುಗಳೇ, ನಾನು ಸಂತೋಷ್ ಶುಗರ್. ನನ್ನ ಜೊತೆ ಇದ್ದಾರೆ ಏನು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ನಿರ್ಪಾದಿ ಗೋಸ್ವಾಮಿ ಹಾಗೂ ನಮ್ಮ ಗಣೇಶ್ ಜಾಧವ್ ಸರ್ ಅವರು, ಗಣೇಶ್ ಜಾಧವ್ ಗಜಾಪುರ ಅವರು. ಇವತ್ತು ವಿಡಿಯೋ ಮಾಡಬೇಕಾದ ಕಾರಣ ಅಂದರೆ ನೀವು ನೋಡ್ಬೋದು, ಸರಿಯಾಗಿ ಇದು ಬಾಗಲಕೋಟೆಯ ವಲ್ಲಭಾಯಿ ಚೌಕ್ ಹತ್ರ ಇರುವಂಥ ಜನ ನಬಿರೋ ಪ್ರದೇಶ. ಇಲ್ಲಿ 24 ತಾಸು ಕೂಡ ಜನ ಇರ್ತಾರೆ, ಯಾಕಂದ್ರೆ ಜನ ಅಡ್ಡಾಡುವಂಥ ಪ್ರದೇಶ. ಅಂಥ ಪ್ರದೇಶದಲ್ಲಿ ಏನು ಡ್ರೈನೇಜು ಫುಲ್ ಆಗಿರೋ ಸ್ವಲ್ಪ ಮಂದಿ ಇದನ್ನು ಹಡ್ಡಿದ್ದಾರೆ. ಹಡ್ಡಿ ಒಂದು ತಿಂಗಳಾಯಿತು. ಏನು ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು 1 ತಿಂಗಳಾಯಿತು ಯಾವುದೇ ಥರನಾಗಿ ಈ ಏನು ಹಡ್ಡಿದಾರಲ್ಲ ಸರ್ಟಿಫಿಕೇಷನ್ಸ್ ಅಂತ ಹೇಳಿ ಏನು ಸೈಡ್ಗೆ ಏನು ನೆಪಕ್ಕೆ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ನೋಡ್ಬೋದು, ಇಲ್ಲಿ ಅಡ್ಡಾಡುವಂಥ ಜನರು ಇಲ್ಲಿ ಹೋಗ್ಬೇಕಾದ್ರೆ ಯಾರು ಬಿದ್ದರೆ ಯಾರು ಜವಾಬ್ದಾರಿ? ಏನು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಏನೋ ಕಮಿಷನರ್ ಅವರೇ, ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಇಲ್ಲಿ ಅಡ್ಡಾಡ್ತಾ ಇಲ್ಲ, ಇಲ್ಲಿರುವಂಥ ನೀವು ಏನು ನಿಮ್ಮ ಪೌರ ಕಾರ್ಮಿಕರು ಬರ್ತಾರೆ, ಅವ್ರಿಗೂ ಕಣ್ಣು ಕಾಣಿಸ್ತಾ ಇಲ್ವಾ? ಇಲ್ಲ ಅಧಿಕಾರಿಗಳು ಈಗ ಚುನಾವಣೆ ಪ್ರಚಾರ ಕೊಡ್ತೀರಾ, ಅವಾಗೂ ಕೂಡ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಇದು ನೋಡ್ಬೋದು. ಇದ್ರ ಬಗ್ಗೆ ನೀವು ನಮ್ಮ ನಿರ್ಪಾದಿ ಅವರು ಹೇಳ್ತಾರೆ. ಬಂಧುಗಳೇ, ನಾವು ಇವತ್ತು ಬಾಗಲಕೋಟೆ ಉಪಚುನಾವಣಾ ಪ್ರಯುಕ್ತವಾಗಿ ಈ ರಸ್ತೆ ಮಾರ್ಗವಾಗಿ ಹಾದು ಹೋಗ್ತಾ ಇದ್ದೀವಿ. ಇದು ಒಂದು ಸಾಮಾಜಿಕ ಸಮಸ್ಯೆ. ಯಾವ ರೀತಿಯಾಗಿ ಅಂತಂದ್ರೆ, ಈಗಾಗಲೇ ಡ್ರೈನೇಜು ಏನೋ ಬ್ಲಾಕ್ ಆಗಿದೆ. ಸಾರ್ವಜನಿಕರು ಕೊಟ್ಟ ಮಾಹಿತಿ ಪ್ರಕಾರ ಡ್ರೈನೇಜು ಬ್ಲಾಕ್ ಆಗಿದೆ. ಆ ಕಾರಣಕ್ಕಾಗಿ ಕಳೆದ 2 ತಿಂಗಳಿಂದ ಇದನ್ನ ಸರಿದಾರಿಗೆ ತರುವಂತ ಕೆಲಸಕ್ಕೆ ಇಲ್ಲಿನ ನಗರಸಭೆ ಆಯುಕ್ತರಾಗಲಿ ಅಥವಾ ಸಿಬ್ಬಂದಿಗಳಾಗಲಿ, ಈ ಭಾಗದ ಯಾವುದೇ ಜನಪ್ರತಿನಿಧಿಗಳಾಗಿ ಇದನ್ನ ಸರಿಪಡಿಸುವಂತ ಗೋಜಿಗೆ ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅನಾಹುತ ಸಂಭವಿಸಬಹುದಾದಂತ ಅಥವಾ ದುರ್ಘಟನೆ ಸಂಭವಿಸಬಹುದಾದಂತ ಕ್ಷಣಗಳನ್ನ ನಾವು ಕಾಣಬಹುದು. ಯಾಕಂತ ಹೇಳಿದ್ರೆ ಆ ಭಾಗದಿಂದ ವೇಗವಾಗಿ ಅಥವಾ ಬರುವಂತ ಅಥವಾ ಭಾರೀ ವಾಹನಗಳು ಇಲ್ಲಿ ಏನಾದ್ರೂ ಬಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಸೇಫ್ಟಿ ಇಲ್ಲ. ಅಥವಾ ಆ ಭಾಗದಲ್ಲಿ ಏನಾದ್ರು ಮಕ್ಕಳು ಆಟ ಆಡ್ಲಿಕ್ಕೆ ಬಂದಂತದ್ದಲ್ಲಿ ಅಥವಾ ಈ ಭಾಗದಲ್ಲಿ ಸೈಕಲ್ ತಗೊಂಡು ಹೋಗುವಾಗ ಅಥವಾ ಬೈಕ್ ತೆಗೆದುಕೊಂಡು ಹೋಗುವಾಗ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಗುವಂತ ಸಂಭವನೀಯತೆ ಇದೆ. ಇದ್ರ ಬಗ್ಗೆ ಇದನ್ನ ಪರಿಹಾರ ಮಾಡುವಂತ ಯಾವುದೇ ಒಂದು ಕಿಂಚಿತ್ತು ಯೋಚನೆಯಾಗ್ಲಿ ಅಥವಾ ಒಂದು ಮನಸ್ಥಿತಿ ಆಗಲಿ ಅಧಿಕಾರಿಗಳಲ್ಲಿ ಇಲ್ಲ. ಹಾಗಾಗಿ ಈ ಮೂಲಕ ಮಾನ್ಯ ನಗರಸಭೆ ಆಯುಕ್ತರಲ್ಲಿ ವಿನಂತಿ ಮಾಡ್ತಾ ಇರೋದೇನೆಂದ್ರೆ, ಈ ಒಂದು ಈಗಾಗಲೇ ಚುನಾವಣೆ ಕಾವು ರಂಗೇರ್ತಾ ಇದೆ ಬಾಗಲಕೋಟೆಯಲ್ಲಿ. ಅವರೆಲ್ಲರೂ ಕೂಡ ಚುನಾವಣೆ ಬಿಸಿಯಲ್ಲಿದ್ದಾರೆ. ಯಾವ ರೀತಿಯಾಗಿ ಹಣ ಹಂಚಬೇಕು, ಯಾವ ರೀತಿಯಾಗಿ ಸೀರೆ ಹಂಚಬೇಕು, ಯಾವ ರೀತಿಯಾಗಿ ಕುಕ್ಕರ್ ಹಂಚಬೇಕು ಅನ್ನುವಂತ ಬಿಸಿಯಲ್ಲಿದ್ದಾರೆ. ಆದ್ರೆ ಇಲ್ಲಿ ಏನು ಸಂಭವಿಸಬಹುದಾದಂತ ಅನಾಹುತಗಳನ್ನ ಯಾವ ರೀತಿಯಾಗಿ ತಪ್ಪಿಸಬಹುದು ಅನ್ನುವಂಥ ವಿಚಾರವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಏನಪ್ಪ ಆಯುಕ್ತರಿಗೆ ಫೋನ್ ಮಾಡ್ತೀರಾ? ಈಗ ನಮ್ಮ TRS ವತಿಯಿಂದ ಮಾನ್ಯ ಆಯುಕ್ತರಿಗೆ, ನಗರಸಭಾ ಆಯುಕ್ತರಿಗೆ ಫೋನ್ ಅನ್ನು ಮಾಡ್ತೀವಿ. ಇದು ಏನಾಗ್ತಾ ಇದೆ, ಏನ್ ಸಮಸ್ಯೆ ಆಗಿದೆ, ಇದಕ್ಕೆ ಯಾವಾಗ ಪರಿಹಾರ ಸಿಗುತ್ತೆ ಹೇಳಿದ್ರೆ ಇಲ್ಲಿ ನಾವು ಹೇಳಿದಂಗೆ ಸಾರ್ವಜನಿಕರು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೂಪದಲ್ಲಿ ಅಂತಂದ್ರೆ, ಈಗಾಗಲೇ ಜನಜಂಗುಳಿ ಪ್ರದೇಶ ಇದು, ಅಂದ್ರೆ ಟ್ರಾಫಿಕ್ ಆಗುವಂತ ಪ್ರದೇಶ. ಇಲ್ಲಿ ಅಂತಂದ್ರೆ ಸುಮಾರು ಒಂದು 100 ಗಾಡಿಗಳು ಕೂಡ ಇಲ್ಲೇ ನಿಂತ್ಕೊಳ್ತವೆ. ಅವಾಗ ಮಾರ್ಗ ತಪ್ಪಿಸಿ ಕುರಿಲಿ ಕುಸಿದು ಕೂಡ ಬೀಳುತ್ತಿದೆ. ಭಾರಿ ವಾಹನಗಳು ಬಂದರೆ ನೋಡಿ ಇವೆಲ್ಲ ಯಾವ ರೀತಿ ಓಡಾಡ್ತಾ ಇದ್ದಾರೆ ನೋಡಬಹುದು. ಏನೂ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ, ಬ್ಯಾರಿಕೇಡ್ಗಳಿಲ್ಲ, ಸಂಬಂಧಿಸಿದ ರೆಡಿಯಮ್ ಇಲ್ಲ, ಇಲ್ಲಿ ಯಾರೂ ಮಾರ್ಕ್ಗಳಿಲ್ಲ. ಮತ್ತು ಪ್ರಗತಿಯಲ್ಲಿದೆ ಅಥವಾ ಕಾಮಗಾರಿ ಚಾಲ್ತಿಯಲ್ಲಿದೆ ಅನ್ನೋಂಥ ಒಂದು ನಾಮಫಲಕ ಕೂಡ ಇದಕ್ಕೆ ಅವರು ಯಾರು ನಗರಸಭೆಯವರು ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳದೇ ಜನಸಾಮಾನ್ಯರ ಜೀವನದ ಜೊತೆ, ಅವರ ಜೀವದ ಜೊತೆ ಹೊರತು ನಗರಸಭೆ ಸಿಬ್ಬಂದಿಗಳು, ನಗರಸಭೆ ಪೌರಾಯುಕ್ತರು ಆಟವನ್ನು ಆಡ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಜನಸಾಮಾನ್ಯರ ಜೀವಕ್ಕೆ ಬೆಲೆನೇ ಇಲ್ವಾ? ಕಮಿಷನರ್ ನಂಬರ್ ಸಿಗ್ತದೆ, ಮಾಡ್ತಾ ಇರ್ತೀರಾ? ಫೋನ್ ಮಾಡ್ರಿ. ಚುನಾವಣೆ ಸಂದರ್ಭದಲ್ಲಿ ಇದನ್ನೆಲ್ಲ ಕಣ್ಣಿ ಕಾಣೋದಿಲ್ವಾ? 2 ಗಾಡಿ ಹಾಯುವಂತ ರಸ್ತೆ ಇವತ್ತು 1 ಗಾಡಿ ಹಾಯೋದಕ್ಕೆ ಕಷ್ಟ ಆಗ್ತಾ ಇದೆ. ಮತ್ತು ಇದು ಸಂತೆ ಪ್ರದೇಶವಾಗಿರೋದ್ರಿಂದ ವಲ್ಲಭಾಯಿ ಚೌಕ್ ಅಂತ ಇದು ಸಂತೆ ಪ್ರದೇಶವಾಗಿರೋದ್ರಿಂದ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ. ಚಿಕ್ಕ ಮಕ್ಕಳು ಅಡ್ಡಾಡುವಂಥ ಸ್ಥಳ ಇದು. ಹೀಗಾಗಿ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಏನು ನೀವು ಮಾಡಿದಿರಲ್ಲ, ಈ ಒಂದು ಎಲ್ಲ ತಕ್ಷಣದಲ್ಲಿ ಇವೆಲ್ಲ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಇರುವಂತ ಸಮಸ್ಯೆನ ಸಂಪೂರ್ಣ ಮಾಡಬೇಕು.
ಒಂದ್ ವೇಳೆ ಮಾಡದೇ ಇದ್ರಂದ್ರೆ ಈಗಾಗಲೇ ನಾವು ಚುನಾವಣೆ ಸಂದರ್ಭದಲ್ಲಿ ಹೋಗಿ ಅದೇನ್ ಮಾಡ್ಬೇಕು ಮಾಡಿ ಸುತ್ತೆಲ್ಲ ಸುತ್ತಾಡಿದ್ದೀವಿ. ಎಲ್ಲೆಲ್ಲಿ ಏನು ಸಮಸ್ಯೆಗಳಿದಾವಲ್ಲ ಅಂತ ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆ ನೀತಿ ಸಂಹಿತೆ ಮುಗಿದ ತಕ್ಷಣ ಅದಕ್ಕೆ ಸಂಪೂರ್ಣವಾಗಿ ನಾವು KRS ಪಕ್ಷದ ವತಿಯಿಂದ ಎಲ್ಲ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಯಾವ ಇಲಾಖೆಯಿಂದ ಏನು ಕೆಲಸಗಳಾಗಬೇಕಾದನ್ನು ಕೂಡ ಈಗಾಗಲೇ ನಾವು ಪಟ್ಟಿಯನ್ನು ಮಾಡಿದ್ದೀವಿ. ಚುನಾವಣೆ ನೀತಿ ಸಂಹಿತೆ ಮುಗಿದ ತಕ್ಷಣ ಇದನ್ನು ನಾವು ಸಮಸ್ಯೆಗಳು ಬಾಗಲಕೋಟೆ ನಗರದಲ್ಲಿರುವಂಥ ಎಲ್ಲ ಜನಸಾಮಾನ್ಯರ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ. ಸಂಬಂಧಿಸಿ ಇಲಾಖೆಗಳನ್ನು ಯಾವುದೇ ಅಧಿಕಾರಿಗಳನ್ನ ಬಿಡೋದಿಲ್ಲ. ಇದು ಎಚ್ಚರಿಕೆ. ನೀವು ಚುನಾವಣೆ ಹೆಸರಿನಲ್ಲಿ ಜನಸಾಮಾನ್ಯರಿಗೆ ತೊಂದರೆಯನ್ನು ಮಾಡೋದು ಇದು ಅಕ್ಷಮ್ಯ ಅಪರಾಧ. ಗೊತ್ತಿರಲಿ ನಿಮಗೆ, ಚುನಾವಣೆ ನೀತಿ ಸಂಹಿತೆ ಇದೆ ಅಂದರೆ ಯಾವುದೇ ಸರ್ಕಾರಿ ಕೆಲಸಗಳು ಮಾಡಬಾರ್ದು ಅಂತ ಏನಿಲ್ಲ. ನೀತಿ ಸಂಹಿತೆ ಎಲ್ಲದಕ್ಕೂ ಬಳಸೋದಕ್ಕೆ ಹೋಗಬೇಡಿ. ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಒಂದೇ ಒಂದು ಜೀವ, ಜನಸಾಮಾನ್ಯರ ಜೀವ ಏನಾದರೂ ಹಾನಿ ಆದರೆ ಅದಕ್ಕೆ ನೇರವಾಗಿ ಬಾಗಲಕೋಟೆ ನಗರಸಭೆ ಕಾರಣ ಅಂತ ನಿಮ್ಮೆಲ್ಲ ಆರೋಪ ಮಾಡಬೇಕಾಗುತ್ತೆ. ಈಗ ಕಮಿಷನರ್ ಆದಂಥ ಏನು ಬಾಗಲಕೋಟೆ ಕಮಿಷನರ್ ಅವ್ರಿಗೆ ಕರೆಯನ್ನು ಮಾಡ್ತಾ ಇದ್ವಿ. ನೋಡೋಣ ಅವರು ಕರೆ ರಿಶ್ಯೂ ಮಾಡ್ತಾರೆ ಇಲ್ಲ ಅಂತ. ಅವರು ರಿಶ್ಯೂ ಮಾಡಲಿಲ್ಲನೇ ಇದು ಏನು. ಸರ್ ನಮಸ್ಕಾರ ಸರ್. ನಾನು ಸಂತೋಷ್ ಶುಗರ್ ಅಂತ ಸರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಸರ್ ಇಲ್ಲಿ ವಲ್ಲಭಾಯಿ ಚೌಕ್ ಕಡೆ ಒಂದು ಡ್ರೈನೇಜ್ ಫುಲ್ ಆಗೈತೆ ಅಂತ ಹೇಳಿ ಒಂದು ಗಟ್ರನ್ನ ಹಡ್ಯಾರ ಸರ್. ಹದ್ದಿ 2 ತಿಂಗಳಾಯಿತು. ಅಲ್ಲ ಸರ್, ಓಕೆ ರೀ, ಇಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಅದೇ ಹಾಕ್ಬೇಕಲ್ಲ. ಏನಾರೇ ಏನೂ ಹಾಕಿಲ್ಲ, ಬ್ಯಾರಿಗೇಡ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನಾವು ಇಲ್ಲಿ ಸ್ಪಾಟ್ ಮ್ಯಾಗ ಅದು ಸರ್. ದಯವಿಟ್ಟು ಯಾರು ಇದ್ರೆ ಒಂದು ಸ್ವಲ್ಪ ಅದನ್ನ ಸೇಫ್ಟಿ ಮಾಡತ್ತಾ ಇದ್ರಿ. ನಾವು ಫೇಸ್ಬುಕ್ ಲೈವ್ ಮಾಡತ್ತದ್ರಿ. ಅದ ಫೇಸ್ಬುಕ್ ಲೈವ್ ಮಾಡಾಕ್ತದ್ವಿ ಸರ್. ಯಾರೇ ಇದ್ರೆ ನಿಮ್ಮ ಸಿಬ್ಬಂದಿಗಳು ಬಂದು ಮುಂಜಾನೆ ಹಾಕ್ತೀನಿ ಸರ್. ಅಲ್ಲಿವರೆಗೆ ಯಾರಿಗಾರ ಏನಾರ ಆಗ್ತದೆ ಮುಂಜಾನೆ ಹಾಕೋಣಕ್ಕೆ ನಾವೇನ್ ಬೇರೆ ನಮ್ಮನೆಗೆ ಕೇಳ್ತಾ ಇದೀವ ಸರ್. ಸಾರ್ವಜನಿಕರು ಮುಂದೆ ಅನುಭವಿಸಬಹುದಂತ ಕಷ್ಟಗಳಿಗೆ ನಷ್ಟಗಳಿಗೆ ಬೇಗನೆ ಸ್ಪಂದಿಸಿ ಅಂತ ಕೇಳ್ತಾ ಇದೀವಿ. ನಾವೇನು ನಮ್ಮ ವೈಯಕ್ತಿಕ ಮನೆಗಳಿಗೆ ಕೇಳ್ತಾ ಇದೀವ, ಆಫೀಸ್ಗಳಿಗೆ ಕೇಳ್ತಾ ಇದೀವ. ಅದನ್ನೇ ಮಾಡಿ ಸರ್. ಈಗ ನಾವು ಆಯ್ತು, ಈಗೆಲ್ಲ ನೀವು ಹೇಳಿದಿರಿ, ಅದಕ್ಕೆ ಭರವಸೆ ಇಡ್ತೀವಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ನೀವು ಮತ್ತೆ ನಿಮ್ಮನ್ನ ನೇರವಾಗಿ ಕಚೇರಿಗೆ ಬಂದು ಭೇಟಿ ಆಗ್ತೀವಿ ಸರ್. ಈಗ ಕಳಿಸ್ಕೊಡಿ ಸರ್ ನಿಮ್ಮ ಸಿಬ್ಬಂದಿಗಳನ್ನ. ಇಲ್ಲಿ ಏನೆಲ್ಲ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಸುರಕ್ಷಿತ ಕ್ರಮಕ್ಕೆ ಮುಂದಾಗಂತ ಒತ್ತಾಯ ಮಾಡಿ ಸರ್. ಈಗ ಕಳಿಸಿ ಸರ್. ನೋಡಿ, ಇದು ಕಮಿಷನರ್ ಅವರಿಗೆ ನಾವು ಫೇಸ್ಬುಕ್ ಲೈವಲ್ಲೇ ಕಮಿಷನರ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರೇನಿದೆಯೋ ಏನು ಸೇಫ್ಟಿ ಪ್ರಿಕಾಷನ್ಸ್ ಏನು ತಗೋಬೇಕಾಗಿತ್ತು ಅದನ್ನ ತಗೋತೀನಿ ಅಂತ ಹೇಳ್ತಾರೆ. ನೋಡ್ಬೋದು, ಯಾವುದೇ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ. ಹೋಗ್ಬೇಕಾದ್ರೆ ಜನಸಾಮಾನ್ಯರು ಏನಾದರೂ ಆ ಗುಡ್ಡಲ್ಲಿ ಬಿದ್ದರೆ ಆಗುವಂಥ ಅನಾಹುತಕ್ಕೆ ಯಾರು ಕಾರಣ? ಏನು ನಿಮಗೆ ಕಣ್ಣು ಕಾಣಿಸಲ್ವಾ? ಕಮಿಷನರ್ ಹೇಳಿದ್ದಾರೆ, ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಕಳಿಸ್ತೀನಿ, ಇದನ್ನ ಮಾಡ್ತೀನಿ ಅಂತ. ಅದಕ್ಕಾಗಿ ನೋಡೋಣ. ಮತ್ತೆ ಅವ್ರು ಏನಾದರೂ ಮಾಡಲಿಲ್ಲ ಅಂದರೆ ನಾಳೆ ಇದೇ ಜಾಗದಲ್ಲಿ ಬಂದು ಮತ್ತೆ ನಾವು ಕೂಡ ಧ್ವನಿಯನ್ನು ಎತ್ತೀವಿ. ಇದನ್ನ ಮುಚ್ಚುವರೆಗೂ ಹಾಗೂ ಈ ಕೆಲಸ ಆಗುವವರೆಗೂ ನಾವು ಬಿಡಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕ್ಲೋಸ್ ಮಾಡಿ. ಈಗ ಇದು ನಾವು ಚೆನ್ನಾಗಿ ಫೋಟೋ ತಗೊಳ್ಳಿ. GPS ಫೋಟೋ